ಮೋಸ ಹೋಗೋರು ಅಮಾಯಕರು, ಮೋಸ ಮಾಡೋರು ಚಾಲಾಕಿಗಳು. ಅದರಲ್ಲೂ ನಾನೇ ಮಾಸ್ಟರ್ ಆನಂದ್ ಅಂತ ಹೇಳಿಕೊಂಡು ಮೋಸ ಮಾಡ್ತಿದ್ದವನು ಪ್ರಚಂಡ ಚಾಲಾಕಿ. ಅವನು ಚಾಪೆ ಕೆಳಗೆ ತೂರ್ಕೊಳ್ಳೋನು, ರಂಗೋಲಿ ಕೆಳಗೆ ತೂರ್ಕೊಳ್ಳೋರ ಕೈಗೆ ಮಾತ್ರ ಸಿಕ್ಕಿಬೀಳ್ತಿದ್ದ. ಒಬ್ಬ ಫ್ಲರ್ಟ್ಗೆ ಹುಡುಗಿಯರ ಜೊತೆ ಚಾಟ್ ಮಾಡೋ ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಬಳಸಿಕೊಂಡೇ ಅವನನ್ನು ಬಲೆಗೆ ಕೆಡುವ ಪ್ಲಾನ್ ತಯಾರಾಗಿತ್ತು. ಮಾಸ್ಟರ್ ಆನಂದ್ ಹೆಸರಲ್ಲಿ ಆರ್ಟಿಸ್ಟ್ಗಳಿಗೆ ಫೋನ್ ಬರ್ತಿದೆ ಅನ್ನೋದು ಗೊತ್ತಾಗಿದ್ದೇ ತೀರಾ ವಿಚಿತ್ರ ಸನ್ನಿವೇಶದಲ್ಲಿ. ಅವನು ಅದ್ಯಾರ್ಯಾರಿಗೆ ಕಾಲ್ ಮಾಡಿ ಅದೇನೇನ್ ಯಾಮಾರಿಸಿದ್ನೋ ಗೊತ್ತಿಲ್ಲ. ಆದ್ರೆ ವೀಣಾರಾವ್ ಜೊತೆ ಸಣ್ಣದೊಂದು ಎಡವಟ್ಟು ಮಾಡಿಕೊಂಡ. ಪರ್ಸ್ ಕಳೆದುಕೊಂಡಿದ್ದೀನಿ, ಅರ್ಜೆಂಟ್ ಆಗಿ ಮೊಬೈಲ್ಗೆ 5,000 ಕರೆನ್ಸಿ ಹಾಕು ಅಂದ ನೋಡಿ. ವೀಣಾರಾವ್ ಮನಸ್ಸಿನಲ್ಲಿ 1000 ಪ್ರಶ್ನೆ. ಮಾಸ್ಟರ್ ಆನಂದ್ ಪ್ರೀಪೇಡ್ ಮೊಬೈಲ್ ಇಟ್ಕೊಂಡಿದ್ದಾರಾ? ಕಷ್ಟ ಅಂತ ಬಂದಾಗ ಉಳಿದವರನ್ನೆಲ್ಲ ಬಿಟ್ಟು ಒಂದು ಹುಡುಗಿ ಹತ್ರ ಅದು 5,000 ರೂಪಾಯಿ ಕೇಳ್ತಾರ? ಸಾಧ್ಯನೇ ಇಲ್ಲ ಅಂದುಕೊಂಡರು. ಆದ್ರೆ ಆ ಡೌಟ್ನ ಮೆಸೇಜ್ ಮಾಡ್ತಿದ್ದವನಿಗೆ ಹೇಳಿಕೊಳ್ಳಲಿಲ್ಲ. ಆರ್ಟಿಸ್ಟ್ ವೀಣಾರಾವ್ ಅಂತ ಒಬ್ಬರಿದ್ದಾರೆ. ಇವತ್ತು ಅವರಿಂದಾನೇ ಇವನು ಸಿಕ್ಕಾಕೊಂಡಿರೋದು, ಅವರಿಂದಾನೇ ಗೊತ್ತಾಗಿದ್ದು ಇವನೇ ಅದಕ್ಕೆಲ್ಲ ಕಾರಣ ಅಂತ ಗೊತ್ತಾಗೋದಕ್ಕೆ ಅವರೇ ಕಾರಣ. ಇವನೇನು ಮಾಡಿದ್ದಾನೆ, ಆನಂದ್ ಅನ್ನೋರ ಹೆಸರಲ್ಲಿ ಏನೋ ಚಾಟ್ ಮಾಡಿಕೊಂಡು ಅವಳು ವೀಣಾಗೆ ಒಂದು 2 ದಿನದಲ್ಲೇ ಗೊತ್ತಾಗ್ಬಿಟ್ಟಿದೆ. ಆನಂದ್ ಅವ್ರು ಮಾಡೋ ರೀತಿಯೇ ಒಂದು ಮಾತಾಡಿದಾಗ ವಾಯ್ಸ್ ಬರಲ್ಲ, ಕುಸ್ ಮಾತಾಡ್ತಾನೆ. ಅವಾಗ ಬೇರೆ ನ್ಯೂಲಿ ಮ್ಯಾರಿಡ್, ಒಂದು 2-3 ಇಯರ್ಸ್ ಬ್ಯಾಕ್ ಅಂದರೆ ಅವಾಗ ತಾನು ಮದುವೆ ಆಗಿದ್ರು. ಅವಾಗಿಂದನೇ ಮಾಡ್ತಾನೆ, 2 ಇಯರ್ಸ್ ಬ್ಯಾಕಿಂದ ಮಾಡ್ತಾ ಇದ್ದಾನೆ. ಹೇಗೆ ಸಾಧ್ಯ ಇದು ಅಂತೆಲ್ಲ ಕೇಳಿದಾಗ ಗೊತ್ತಾಗ್ಬಿಟ್ಟಿದೆ. ನಮ್ಮ ಅಣ್ಣನ ಕ್ರಾಸ್ ಚೆಕ್ ಮಾಡೋಕ್ಕೆ ಅವಳು ಮಾಡಿದ್ದಾಳೆ. ಮ್ಯಾನೇಜರ್ ಹತ್ರ ನಂಬರ್ ತೊಗೊಂಡು ನಮ್ಮ ಅಣ್ಣನ ನಂಬರ್ಗೆ ಫೋನ್ ಮಾಡಿದಾಗ, ಇಲ್ವಲ್ಲ ವೀಣಾ, ನೀನು ಇವತ್ತೇ ನನಗೆ ಫೋನ್ ಮಾಡ್ತಿರೋದು ಗೊತ್ತೇ ಇಲ್ಲ ಅಂದಾಗ ಅವಳು ಹಂಗೆ ಪ್ರೊಸೀಡ್ ಮಾಡಿದ್ದಾಳೆ ಇವನ ಜೊತೆ. ಆನಂದ್ ಅಂದ್ಕೊಂಡೆ ಅವಳು ಮಾತಾಡ್ತಿರಂಗೆ ನಂಬಿಟ್ಟಂಗೆ ಮಾಡಿದ್ದಾನೆ. ಕಂಟಿನ್ಯೂ ಅಂದ್ರೆ ಎಷ್ಟು ದಿನ ಅಂದ್ಕೊಂಡಿದ್ದೀನಿ? ಆ ಪುಣ್ಯಾತ್ಮನ ವಿಶ್ವಾಸ ಗಳಿಸುವುದಕ್ಕೆ ಅನಾಮತ್ತು 8 ತಿಂಗಳು ಬೇಕಾದವು. ಅಲ್ಲಿ ತನಕ ಪಾಪ ಆ ಹೆಣ್ಣು ಮಗಳು ಕೆಲಸದ ಮಧ್ಯೆ ಬಿಡುವು ಮಾಡಿಕೊಂಡು ಈ ನಕಲಿ ಆನಂದ್ ಜೊತೆ ಮಾತಾಡಿದ್ದಾಳೆ. ಫಸ್ಟ್ ಆಫ್ ಆಲ್ ಇವನ್ನ ನಂಬಿಕೆಗೆ ತೊಗೊಳ್ಳೋದಕ್ಕೆ ನಮ್ಗೆ 6ರಿಂದ 8 ತಿಂಗಳಾಗಿದೆ. ಓಕೆನಾ? ಯಾವ ಹುಡುಗಿ ಹತ್ರ ಇವನು ನಾನು ಅಂತ ಅಂದ್ಕೊಂಡು ಕಮ್ಯುನಿಕೇಟ್ ಮಾಡ್ತಾ ಇದ್ನೋ ಅವರೊಬ್ಬರು ಆರ್ಟಿಸ್ಟು. ಫ್ರೀ ಇದ್ದಾಗೆಲ್ಲ ಮಾತಾಡಿ ಒಂದು ಹಂತ ಹೋಗಿದೆ. 3ರಿಂದ 6 ತಿಂಗಳಾದಮೇಲೆ ದಟ್ ಅವಳು ಹೇಳಿದಾಳೆ, ತುಂಬ ಹೋಗೋ ಬರೋ ಫ್ರೆಂಡ್ ಲೆಕ್ಕಕ್ಕಾದ್ಮೇಲೆ, ನೀನು ಆನಂದ್ ಅಲ್ಲ ಅಂತ ಗೊತ್ತು ಬಿಡೋ, ಏನಕ್ಕೆ ಸುಮ್ಮನೆ ನನ್ನ ಹತ್ರನೇ ತಮಾಷೆ, ನೀನು ಯಾರು ಅಂತ ನಿಜವಾಗ್ಲೂ ಹೇಳೋ, ನಾವು ಇಷ್ಟು ಫ್ರೆಂಡ್ ಆಗಿದ್ದೀವಲ್ಲ ಇವಾಗಾರು ನೀನು ಹೇಳ್ಬೋದಲ್ಲ ಅಂದಾಗ ಅಣ್ಣ ಎಲ್ಲ ನಾನಿದು ಅಂತ ಒರಿಜಿನಲ್ ತೋರಿಸ್ಕೊಂಡಿರ್ತಕ್ಕಂಥದ್ದು. ಆ ಮಟ್ಟಕ್ಕೆ ಮಾತಲ್ಲೇ ಕ್ಲೋಸ್ ಆಗಿದ್ದಾಳೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಆ ವಂಚಕ ಸಂಪೂರ್ಣ ಕರಗೋದ. ತಾನು ಮಾಡ್ತಿರೋ ಮೋಸದ ಬಗ್ಗೆ ಸ್ವತಃ ಹೇಳ್ಕೊಂಡ. ಅಷ್ಟೇ ಅಲ್ಲ, ಫೋನ್ನಲ್ಲೇ ಆಕೆಗೆ ಪ್ರಪೋಸ್ ಕೂಡ ಮಾಡಿದ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇವನು ಒಪ್ಕೊಂಡಿದ್ದಾನೆ. ಅವಳು ಕೇಳಿದಾಳೆ, ನೀನು ನನಗೆ ಯಾಕೋ ಡೌಟ್ ಬರ್ತಿದೆ, ನಿಜ ಹೇಳ್ಬಿಡು ನೀನು ಯಾರು ಹಂಗೆ ಅಂದಾಗ, ಇಲ್ಲ ನಾನು ಈ ಥರ ಅಭಿ ಅಂತ, ನಾನು ನಿಮ್ಮನ್ನು ನಿಜ ಇಷ್ಟಪಟ್ಬಿಡ್ತೀನಿ, ನಿಮ್ಮನ್ನು ಲವ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಇಷ್ಟೊಂದು ಜನ ಹುಡುಗಿರ ಜೊತೆ ಮಾಡಿದ್ದೀನಿ ಈ ಥರ, ಬಟ್ ನಾನು ನಿಮ್ಮ ಜೊತೆ ತುಂಬ ಮನಸಾರಿ ಇಷ್ಟಪಟ್ಟಿದ್ದೀನಿ, ನಿಮ್ಮ ಸೀರಿಯಲ್ಗಳು ಅವಾಗಿಂದ ನೋಡ್ಕೊಂಬಂದಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಹೌದಾ, ನೀನು ಹೆಂಗಿದೆಯಾ ನೋಡೋದಕ್ಕೆ, ಹೋಗಲಿ ಬಿಡು, ನೀನು ಈ ಥರ ಎಲ್ಲ ನಾನು ಹಿಡಿಯೋದಕ್ಕೆ ಟ್ರೈ ಮಾಡಿದೆಯಲ್ಲ, ಹೋಗಲಿ ನೀನು ನೋಡ್ಬಿಡ್ತೀನಿ ಬಿಡು, ನೀನು ಯಾರೋ, ನೀನು ಹೆಂಗಾದ್ರೂ ಇರಲಿ, ನಾನು ಇನ್ನೇ ಇಷ್ಟಪಡ್ತೀನಿ ಅಂದಾಗ ಫೇಸ್ಬುಕ್ಗೋ ಅಥವಾ ಇವಳು ಮೇಲ್ ಐಡಿಗೇನೋ ಫೋಟೋ ಕಳಿಸಿದ್ದಾನೆ. ಆಯ್ತಲ್ಲ, ಅಲ್ಲಿಗೆ ನಕಲಿ ಆನಂದ್ ಯಾರು ಅನ್ನುವುದು ಪತ್ತೆ ಆದಂತಾಗಿತ್ತು. ಆದ್ರೆ ಆತನನ್ನ ಹಿಡಿಯೋದು ಹೇಗೆ? ವೀಣಾರಾವ್ ಆ ಮನುಷ್ಯನ್ನ ತೀರಾ ಹಿಡ್ಕೊಡೋಷ್ಟೆಲ್ಲ ರಿಸ್ಕ್ ತಗೊಳ್ಳಿಲ್ಲ. ಫೋಟೋ ಮತ್ತು ಫೋನ್ ನಂಬರ್ಗಳನ್ನ ಮಾಸ್ಟರ್ ಆನಂದ್ ಕಡೆಯವರಿಗೆ ಕೊಟ್ರು. ಜೊತೆಗೆ ಈ ಹುಡುಗ ಅಭಿಷೇಕ್ಗೆ ಪ್ರೀತಿ ಗೀತಿ ಎಲ್ಲ ಆಗದ ಮಾತು, ಒಳ್ಳೆ ಸ್ನೇಹಿತರಾಗಿರೋಣ ಅಂತ ಹೇಳಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವುದಕ್ಕೆ ಸಜೆಸ್ಟ್ ಮಾಡಿದ್ರು. ಮಾಸ್ಟರ್ ಆನಂದ್ ತಮ್ಮನನ್ನ ಪರಿಚಯಿಸಿದ್ರು. ಅಂದ್ಹಾಗೆ ಇಷ್ಟೆಲ್ಲ ಆದ್ರೂ ವಂಚಕ ಅಭಿಷೇಕ್ ಎದುರಿಗೆ ಬಂದಿರಲಿಲ್ಲ. ಇವರ ಮಾತುಕತೆ ನಡೆದಿದ್ದೆಲ್ಲ ಫೋನ್ನಲ್ಲೇ. ಆದ್ರೆ ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಮಾಸ್ಟರ್ ಆನಂದ್ ಶತಪ್ರಯತ್ನ ಮಾಡ್ತಿದ್ರು. ತಮಾಷೆ ಗೊತ್ತಾ? ಥೇಟ್ ಇವರ ಬದುಕಿನಲ್ಲಿ ಉಂಟಾದ ಸಮಸ್ಯೆ ಇನ್ನೊಬ್ಬ ನಟನ ಬದುಕಿನಲ್ಲೂ ನಡೆದಿತ್ತು. ಜಗನ್ನಾಥ್ ಅಲಿಯಾಸ್ ಜಗನ್ ಪುನರ್ವಿವಾಹ ಸೀರಿಯಲ್ನ ಲೀಡ್ ಕ್ಯಾರೆಕ್ಟರ್ನಲ್ಲಿ ಮಿಂಚುತ್ತಿರೋ ಯುವ ನಟ. ಇವರ ಹೆಸರಿನಲ್ಲೂ ಒಬ್ಬ ಹುಡುಗಿಯರ ಜೊತೆ ಮೊಬೈಲ್ನಲ್ಲಿ ಹರಟೆ ಹೊಡಿತಿದ್ದ.
ಮಾಸ್ಟರ್ ಆನಂದ್ ಹೆಸರಿನಲ್ಲಿ ಹುಡುಗಿರ ಜೊತೆ ಹರಟೆ ಹೊಡಿತಿದ್ದವನು ಅಭಿಷೇಕ್ ಅನ್ನೋ ಹುಡುಗ ಅನ್ನೋದು ಗೊತ್ತಾಗಿತ್ತು. ಹಾಗಾದರೆ ಪುನರ್ವಿವಾಹ ಸೀರಿಯಲ್ನ ಜಗನ್ ಹೆಸರಿನಲ್ಲಿ ಮೋಸ ಮಾಡ್ತಿದ್ದವನು ಕೂಡ ಅದೇ ಅಭಿಷೇಕನ. ಅವನಿಂದಾಗಿ ಜಗನ್ ಏನೇನೆಲ್ಲ ಅನುಭವಿಸ್ದ. ಈ ರೀತಿಯಾಗಿ ನಟರ ಹೆಸರನ್ನು ಮಿಸ್ಯೂಸ್ ಮಾಡಿಕೊಳ್ಳೋ ದೊಡ್ಡ ಜಾಲನೇ ಇದೆಯಾ? ಇಷ್ಟಕ್ಕೂ ಮೊಬೈಲ್ನಲ್ಲಿ ಆಟ ಆಡ್ತಿದ್ದವನು ಕೈಗೆ ಸಿಕ್ಕಾಕೊಂಡಿದ್ದು ಹೇಗೆ? ಅದನ್ನೆಲ್ಲ ನಾಳಿನ FIRನಲ್ಲಿ ಹೇಳ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.